ನಿಶಾಂತ್ ಅಂತ ಅವನ ಹೆಸರು. ದಿನ ಬೆಳಗ್ಗೆ ಇಲ್ಲೇ ಮೀಟ್ ಮಾಡ್ತಿದ್ವಿ. ಇವತ್ತು ಅವನ ಮದುವೆ. ನಿಶಾಂತ್ ಅವಳ ಹೆಸರು. ದಿನ ಸಂಜೆ ಇಲ್ಲೇ ಮೀಟ್ ಮಾಡ್ತಿದ್ವಿ. ಅವಳದೂ ಇವತ್ತೇ ಮದುವೆ. ಅವ್ರ ಲೈಫು ಫಾಲೋವರ್ಸೇ ಇಲ್ದಿರೋ ಪ್ರೊಫೈಲ್ ಥರ ಇರಲಿ. ಅಂದರೆ ಈ ನೀರಿಲ್ದಿರೋ ಟಾಯ್ಲೆಟ್ ಥರನಾ? ಅವ್ರ ಹನಿಮೂನಲ್ಲಿ ಹನಿನೇ ಇಲ್ಲದೆ ಇರಲಿ. ಜೊತೆಗೆ ಮೂನು ಇಲ್ದಿರೋ ಥರ ಆಗಲಿ. 2 ವರ್ಷ ನನ್ನ ಜೊತೆ ಆಕ್ಟಿವಾದಲ್ಲಿ ಓಡಾಡ್ಕೊಂಡಿದ್ದ. ಇವಾಗ ನಿಮ್ಮ ಹುಡುಗಿ ಮನೆಯವ್ರು ಇನೋವಾ ಕೊಡಿಸ್ತೀನಿ ಅಂದ ತಕ್ಷಣ ನನ್ನನ್ನು ಬಿಟ್ಟು ಹೋಗ್ಬಿಟ್ಟ. ನಾ ಈ ಥರ ನಾನು ಹಿಂದೆ ಬಿದ್ದಿದ್ಲಿ. ಇವಾಗ ಬಂದ್ಬಿಟ್ಟು ನಮ್ಮ ಮನೇಲಿ ಒಪ್ಕೋತಿಲ್ಲ ಅಂತ ನಿಮ್ಮ ಹುಡುಗನ ಮದುವೆ ಆಗ್ತಿದ್ದಾಳೆ. ಅವ್ರಿಗಲ್ಲಿ ಫಸ್ಟ್ ನೈಟು, ನಮಗೆ ವರ್ಸ್ಟ್ ನೈಟು. ವೈ ಶುಡ್ ದೇ ಹ್ಯಾವ್ ಆಲ್ ದ ಫನ್? ಅಂದ್ರೆ ಹಾಕ್ರಿ ಕೈನ ಜಾಬ್ಗೆ. ರೀ ನಿಮ್ ಜಾಬು. ಓ ಹಾಕ್ದೆ. ಎತ್ರಿ ಮೊಬೈಲು. ಎತ್ತದೆ. ಬುಕ್ ಮಾಡ್ರಿ ಓಯೋನ. ಹಾ ಸರ್, ಆ ವಿಡಿಯೋನ ಲೂಪಲ್ಲಿ ಅದೆಷ್ಟು ಸಲ ನೋಡ್ತೀರಾ? ಸಾಕು ಬಿಡಿ ಸರ್. ಓಕೆ 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 ಏನ್ ಬೇಕು ಸರ್ ನಮ್ಮಿಂದ? ಪ್ಲೀಸ್ ಆ ವಿಡಿಯೋ ಡಿಲೀಟ್ ಮಾಡಿ ಸರ್. ಸರ್ ಡಿಕಪ್ ಅಲ್ಲ ಸರ್, ದೀಪಕ್. ಕಮಿಂಗ್ ಟು ದ ಪಾಯಿಂಟ್. ಸರ್ ಒಂದ್ ನಿಮಿಷ. ಈ ರೂಮ್ ಯಾವ್ದೋ ವಿಡಿಯೋದಲ್ಲಿ ನೋಡ್ದಂಗಿದ್ಯಲ್ಲ. ಟೆಲಿಗ್ರಾಮ ಇನ್ಕಾಗ್ನಿಟೋ. ಅದ್ ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿದಾರೋ. ರೀ ಸ್ವಲ್ಪ ಇರ್ರಿ. ಸಾಧಾರಣ ಪೆನ್ನೆಲ್ಲ ಇದು. ಈ ರೂಮಲ್ಲಿ ಎಲ್ಲೆಲ್ಲಿ ಕ್ಯಾಮ್ರಾ ಇದೆ ಅಂತ ಡಿಟೆಕ್ಟ್ ಮಾಡುತ್ತೆ. ತಡೀರಿ, ಚೆಕ್ ಮಾಡ್ತೀನಿ. ಫುಲ್ಲು ಸೇಫ್ ರೀ. ಥೂ ಅಯ್ಯೋ, ನನ್ನನ್ನ ಹೊಡೆದು ಈ ವಿಡಿಯೋನ ಡಿಲೀಟ್ ಮಾಡ್ತೀನಿ ಅನ್ಕೋಬೇಡ. ಗಂಟೆಗಟ್ಲೆ ಕೂತ್ಕೊಂಡು ಬರ್ದಿರೋ ಪ್ರೋಗ್ರಾಮ್ ಕಾಣೋ ಇದು. ದಿನ ರಾತ್ರಿ 8 PM ಸ್ನೂಸ್ ಮಾಡಲಿಲ್ಲ ಅಂದ್ರೆ ನಿಮ್ ವಿಡಿಯೋ ಅಪ್ಲೋಡ್ ಆಗ್ಬಿಡುತ್ತೆ. ಕೆಲವೇ ಗಂಟೆಲೆ ನೀವಿಬ್ರು ವೈರಲ್ ಆಗ್ಬಿಡ್ತೀರಾ. ನೀವಿಬ್ರು ಇನ್ ಮುಂದೆ ನನ್ ಕಂಟ್ರೋಲ್. ಇದೇನ್ ಸಾರ್, ಅಣ್ಣನ್ ತರ ಶುರು ಮಾಡ್ಬಿಟ್ಟು ತಮ್ಮ ಆಗ್ಬಿಟ್ರಿ. ಇವಾಗ ಅದೆಲ್ಲ ಬೇಕಾ? ಇನ್ ಮುಂದೆ ನಾವಿಬ್ರು ನೀವು ಹೇಳ್ದಂಗೆಲ್ಲ ಕೇಳ್ತೀವಿ ಸರ್. ಲೆಟ್ ದ ಹಂಟ್ ಬಿಗಿನ್. ಸರ್ 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 ಡ್ರಾಪ್ ಸರ್. ಅಬ್ಬಾ ಹೇಗೋ ನಿಲ್ಸ್ದ ಅಣ್ಣ. ಸರ್ ಇಲ್ಲೇ ಮುಂದೆ. ನಿನ್ನ ಕತ್ತೆ ಬೆಳ್ದಂಗೆ ಬೆಳ್ದಿದ್ಯಾ? ಕೈ ಕಾಲೆಲ್ಲ ನೆಟ್ಕೆ ಇದೆ ತಾನೆ, ನಡ್ಕೊಂಡು ಹೋಗಕ್ಕಾಗಲ್ವಾ? ಸರ್ ಸರ್ ಮುಖಕ್ಕೆ ಸ್ಯಾನಿಟೈಸರ್ ಹಾಕೊಳ್ಳೋ ತರ ಉಗ್ದ ಅಣ್ಣ. ಕಂಗ್ರಾಚುಲೇಷನ್ ಬ್ರದರ್. ನಾನು ಕೇಳಿಸ್ಕೊಂಡೆ. ಇಲ್ಲೇ ಮುಂದೆ ಬಿಡ್ತೀರಾ? ಬನ್ನಿ ಬನ್ನಿ. ಅಬ್ಬಬ್ಬಬ್ಬ ಲಾಟ್ರಿ. ಈಗ ಅವನದಕ್ಕೆ ನಮ್ದಕ್ಕೆ ರೂಮ್ಗೆ ಕರ್ಕೊಂಡು ಬಂದ್ಬಿಡಿ. ಸರ್ ಇಲ್ಲೇ ನಿಲ್ಸಿ. ಸರ್ ನಿಮ್ಮ ಹೆಲ್ಪಿಗೆ ನನ್ನ ಕಡೆಯಿಂದ ಏನಾದರೂ ಕೊಡಲೇಬೇಕು. ಬನ್ನಿ ಕಾಫಿ ಕುಡ್ಕೊಂಡು ಹೋಗಿ. ಬೇಡ ಮೇಡಮ್, ನಿಮ್ಮ ಮನೆಯವ್ರಿಗೆಲ್ಲ ಯಾಕೆ ಸುಮ್ಮನೆ ತೊಂದರೆ? ನಾನು ಹೋಗ್ತೀನಿ. ನಮ್ಮ ಮನೇಲಿ ಯಾರೂ ಇಲ್ಲ, ಬನ್ನಿ. ಮನೇಲಿ ಯಾರೂ ಇಲ್ವಾ? ಇವಳು ಯಾರು ಗುರು? ಇಷ್ಟೊಂದು ವೈಲ್ಡಾ? ಹೇ ನೀನಾ? ಹೇ ಯಾರೋ ನೀವೆಲ್ಲ? ಯಾರೋ ನೀನು? ಹೇಳ್ತಾ ಇದ್ದೀನಿ ಬೇಡ. ಏಯ್ ಬಿಟ್ಬಿಡೋ. ಏನೋ ಅದು? ಏಯ್ ಅಣ್ಣ ಏನ್ ಮಾಡಿದ್ರಿ ಅಣ್ಣ? ಅವನ್ಗೆ ಸಾಯಿಸ್ಬಿಟ್ರಾ? ಈ ಸಮಾಜದಲ್ಲಿ ಮರ್ಡರ್ ಮಾಡೋರಿಗೆ, ಕಳ್ತನ ಮಾಡೋರಿಗೆ, ರೇಪ್ ಮಾಡೋರಿಗೆ ಶಿಕ್ಷೆ ಇದೆ. ಆದ್ರೆ ಈ ಜೆಂಡರ್ ಬಯಾಸಿಂಗ್ ಮಾಡೋರಿಗೆ ಮಾತ್ರ ಯಾವ ಕಾನೂನಲ್ಲೂ ಶಿಕ್ಷೆ ಇಲ್ಲ. ಈ ಜೆಂಡರ್ ಬಯಾಸಿಂಗ್ ಅನ್ನೋದು ಸಮಾಜಕ್ಕೆ ದೊಡ್ಡ ವೈರಸ್ ಇದೆ. ಈ ವೈರಸ್ ನ ಕ್ಯೂರ್ ಮಾಡಕ್ ಬಂದಿರೋ ಡಾಕ್ಟರ್ ನಾನು. ವ್ಯಾಕ್ಸಿನ್ ಹಾಕಿದೀನಿ ಅಷ್ಟೇ. ಏನ್ ವ್ಯಾಕ್ಸಿನ್ ಸರ್ ಅದು? ವಿಶೇಷವಾಗಿ ಸ್ವಲ್ಪ ಕವ್ಯಾಕ್ಸಿನ್ನು, ಸ್ವಲ್ಪ ಕವಿಶೀಲ್ಡು, ಸ್ವಲ್ಪ ನಮ್ದೊಂದಿಷ್ಟು ತೀರ್ಥ, ಇವನ್ನೆಲ್ಲ ಸೇರ್ಸ್ ಮಾಡಿರೋಂಥ ಮಿಶ್ರಣ. ಈ ವೈರಸ್ಸು ಮುಂಡಾ ಮಸ್ತ್. ಈ ವೈರಸ್ ಇದೆಯಲ್ಲ, ಕೊರೋನಾಗಿಂತ ದೊಡ್ಡ ವೈರಸ್ ಅಮ್ಮ. ಅರ್ಥ ಐತೆ? ಅಣ್ಣ ಈ ಥರನೂ ಒಂದು ವೈರಸ್ ಇದೆ ಅಂತ ನಿಮ್ಗೆ ಹೇಗೆ ಅಣ್ಣ ಗೊತ್ತಾಯ್ತು? ನನ್ ಮಗನ್, ನನ್ ಕತೆ ಕೇಳಿದ್ರೆ ಶೇಕ್ ಆಗ್ಬಿಡ್ತೀರಾ. ಬ್ರೇಕಪ್. ಈ ವೈರಸ್ಸು ನನ್ ಪ್ರೀತಿನ ಕಿತ್ಕೊಂಡ್ಬಿಡ್ತು ಕಂಡ್ರು. ಬೇಬಿ ಲಾ ಲಾ ಲಾ. ಬೇಬಿ ಒಂದ್ 500 ರೂಪಾಯಿ ಚೇಂಜ್ ಇಸ್ಕೊಂಡ್ ಬಾ. ಬೇಬಿ ಪಾನಿಪುರಿ ಅಂಗಡಿ ಕ್ಲೋಸ್ ಮಾಡ್ತಿದ್ದಾರೆ, ಹೋಗಿ ತಗೊಂಡ್ ಬಾ. ಅಣ್ಣ 500 ರೂಪಾಯಿ ಚೇಂಜ್ ಇದೆಯಾ? ಇಲ್ಲ ಹೋಗಪ್ಪ. ನೋಡೋಣ. ಚೇಂಜ್ ಇಲ್ಲ ಅಂತ ತಾನೇ ಹೇಳ್ದೆ, ಹೋಗಲೇ. ಒಂದ್ ಪ್ಲೇಟ್ ಪಾನಿಪುರಿ ಕೊಡಿ. ಇಲ್ಲ ಅಣ್ಣ, ಕ್ಲೋಸ್ ಆಗಿದೆ. ಕೊಡೋಣ. ಕ್ಲೋಸ್ ಆಗಿದೆ ಕಣ. ನಾವು ಹೇಳ್ತಿದ್ದೀನಿ, ಅರ್ಥ ಆಗಲ್ವಾ? ವಿಜಯನಗರ ಬರ್ತೀರಾ? ಬರಲ್ಲ. ಬಾರಣ.
ಬರಲ್ಲಪ್ಪ ಹೋಗ್ರಿ. ಚೇಂಜ್ ಇಲ್ವಂತೆ, ಮಗ ತುಂಬಾ ಬೈತ್ ಕಳಿಸ್ತ ಬಡ್ಡಿ ಮಗ. ಪಾನಿಪುರಿ ಇಲ್ವಂತೆ, ಬೇರೆ ಕಡೆ ಹೋಗೋಣ. ಅಯ್ಯೋ ನೀನು ಸರ್ 500 ರೂಪೀಸ್ ಚೇಂಜ್ ಇದೆಯಾ ಪ್ಲೀಸ್? 50s ಬೇಕಾ 100s ಬೇಕಾ? ಯಾವ್ದಾದ್ರೂ ಓಕೆ ಸರ್. ಕೊಟ್ಟೆ. ಅಂಕಲ್ 1 ಪ್ಲೇಟ್ ಪಾನಿಪುರಿ ಕೊಡ್ತೀರಾ? ಖಂಡಿತ ಮೇಡಮ್. ವಿಜಯನಗರ್ ಬರ್ತೀರಾ? ಬನ್ನಿ ಮ್ಯಾಮ್, ಬನ್ನಿ ಬನ್ನಿ. ಬಡ್ಡಿ ಮಗನೆ ಜಲ್ಲೋರ್ಸ್ಕೋ. ಹಣ ಇದು. 500 ರೂಪಾಯಿ ಚೇಂಜ್ ಇಸ್ಕೊಂಬಂದ್ರೆ ಅದು ಆಗಲ್ಲ. ಒಂದ್ ಗೋಲ್ಗಪ್ಪ ಕೊಡ್ಸು ಅಂದ್ರೆ ಅದೂ ಆಗಲ್ಲ. ಹೋಗ್ಲಿ ಒಂದ್ ಆಟೋ ಹಿಡ್ಕೊಂಬಂದ್ರೆ ಅದೂ ಆಗಲ್ಲ. ನನ್ ಕೈಯಲ್ಲಿ ನಿನ್ ಜೊತೆ ಇರಕ್ ಆಗಲ್ಲ. ಬ್ರೇಕಪ್ ಅಷ್ಟೇ. ಗುಡ್ ಬೈ. ರೋಡಲ್ಲಿ ಹೋಗ್ಬೇಕಾದ್ರೆ ಹುಡ್ಗನ್ ಗಾಡಿಗೆ ಹುಡುಗಿ ಬಂದ್ ಗುದ್ದಿದ್ರೆ ಅಯ್ಯೋ ಪಾಪ ಹೆಣ್ಮಕ್ಳು ಅಂತ ಬಿಟ್ಟು ಕಳಿಸ್ತಾರೆ. ಅದೇ ಹುಡುಗಿ ಗಾಡಿ ಹುಡ್ಗ ಬಂದ್ ಗುದ್ದಿದ್ರೆ ಬಿಡ್ತಾರ? ಎಲ್ಲ ಸೇರ್ ಹಾಕೊಂಡ್ ಗುಮ್ತಾರೆ. ನನ್ ಮಗ ಕನ್ಸಲ್ಲೂ ಇನ್ನೊಂದ್ಸತಿ ಗಾಡಿ ಮುಟ್ಟಕ್ಕೆ ಎದ್ರುಕೋತಾನೆ. ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಪಾಪ ನಮ್ಮ ಹುಡುಗರು ಕ್ರಿಯೇಟಿವ್ ಆಗಿ ರೀಲ್ಸ್ ಮಾಡಿದ್ರೆ ಅದಕ್ಕೆ ಬರೋ ಲೈಕ್ಸ್ 10 20. ಅದೇ ಹುಡುಗಿರು ಒಂದೇ ಒಂದ್ ಪೋಸ್ಟ್ ಹಾಕಿದ್ರೆ ಸಾಕು, ಅಬ್ಬಬ್ಬಬ್ಬ ಅದೆಲ್ಲಿರ್ತಾರೋ ಎಲ್ಲ ಸಾವಿರಾರು ಲೈಕ್ಸ್ 100 ಫಾಲೋವರ್ಸ್. ಫೋನ್ ಅಲ್ಲಿ ಆಟೋನ ಕ್ಯಾಬ್ನ ಬುಕ್ ಮಾಡ್ಬೇಕಾದ್ರೆ ನಮ್ ಡ್ರೈವರ್ಸು ಹುಡುಗಿರ ಹೆಸರು ಬಂದ್ರೆ ಸಾಕು ಪಟ್ಟ ನಂಗೆ ಆಕ್ಸೆಪ್ಟ್ ಮಾಡ್ಬಿಡ್ತಾರೆ. ಅದೇ ಹುಡುಗರ ಹೆಸರು ಬಂದ್ರೆ ಇವನ್ ಯಾವನೋ ಸೆಡೆ ನನ್ ಮಗ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ಬಿಡ್ತಾರೆ. ಹುಡುಗರು ತಿಂಗ್ಳಾನ್ಗಟ್ಲೆ ಕಷ್ಟಪಟ್ಟು ಇಂಟರ್ವ್ಯೂ ರೆಡಿ ಆಗಿ ಸೂಪರ್ ಆಗಿ ಇಂಟರ್ವ್ಯೂ ಕೊಟ್ರು ವಿ ಕೀಪ್ ಯು ಪೋಸ್ಟೆಡ್ ಅಂತ ಹೇಳ್ಬಿಟ್ಟು ಕಳ್ಸಿಕೊಡ್ತಾರೆ. ಅದೇ ಹುಡುಗಿರು ಗೊಳ್ಳೆ ಅಂತ ನಕ್ಬಿಟ್ರೆ ಸಾಕು ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ. ಇದೇ ಡಿಸೈನ್ ಅಲ್ಲಿ ಬೇರೆ ಕಲರ್ ತೋರಿಸಿ, ಇದೇ ಕಲರ್ ಅಲ್ಲಿ ಬೇರೆ ಡಿಸೈನ್ ತೋರಿಸಿ ಅಂತ ಗಂಟ್ಗಟ್ಲೆ ಶಾಪಿಂಗ್ ಮಾಡಕ್ ಬಂದು ಹುಡುಗಿರಿಗೆ ಹಲ್ಕಿಸ್ಕೊಂಡೆ ಬಟ್ಟೆ ತೋರಿಸ್ತಾರೆ. ಆದ್ರೆ ನಾವು ಹುಡುಗರಿಗಾದ್ರೆ ಸಾರ್ ನಮ್ಮ ಹತ್ರ ಇರೋದೇ ಎಷ್ಟು, ಇದ್ರಲ್ಲೇ ಚಾಯ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಕ್ಕಳು ಕಳಿಸ್ತಾರೆ. ವರ್ಷ ಇಡೀ ಹಗ್ಲು ರಾತ್ರಿ ವೀಕೆಂಡ್ಸ್ ಅಂತ ನೋಡ್ದಲ್ಲ ಕಷ್ಟಪಟ್ಟು ಕೆಲಸ ಮಾಡೋ ನಮ್ಮ ಹುಡುಗರಿಗೆ ಇನ್ಕ್ರಿಮೆಂಟ್ ಟೈಮ್ ಅಲ್ಲಿ ಬೆಟರ್ ಲ್ಯಾಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ಬಿಡ್ತಾರೆ. ಅದೇ ದಿನ ಇಡೀ ಸೆಲ್ಫಿ ತಕೊಂಡು ವಾಶ್ರೂಮ್ ಅಲ್ಲಿ ಮೇಕಪ್ ಮಾಡ್ಕೊಂಡು ಗಾಸಿಪ್ ಮಾಡೋ ಹುಡುಗಿರಿಗೆ ಯು ಡಿಸರ್ವ್ ದಿಸ್ ಅಂತೇಳಿ ಇನ್ಕ್ರಿಮೆಂಟ್ ಕೊಟ್ಟು ಕಳಿಸ್ತಾರೆ. ಇಷ್ಟೆಲ್ಲ ಸಾಲದಿದ್ದಕ್ಕೆ ನಮ್ಮ ಸಿದ್ದಣ್ಣ ಭಾಗ್ಯಲಕ್ಷ್ಮಿ, ಫ್ರೀ ಟಿಕೆಟು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಅಂತ 1 2. ಹಾಯ್ ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತೀರಾ ಸರ್ ಸ್ವಲ್ಪ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಪುಷ್ ಮಾಡ್ತೀರಾ? ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಗಾಡಿಗೂ ಬಾಡಿಗೂ ಮ್ಯಾಚ್ ಇಲ್ಲ, ಕದ್ಕೊಂಬಂದಿರ ಕಳ್ಳನ್ ತರ ಇದೆ. ನಾನ್ ಗಾಡಿ ತಳ್ಳೋ ಅಂತ ನಂದೇ ಕಣ್ರಿ ಗಾಡಿ ಗಾಡಿ ನೀನೇ ಮಾಡ್ಕೊಳ್ಳೋ. ದೊಡ್ಡ ಗಾಡಿ ತಗೊಂಡ್ ಬಂದ್ಬಿಡ್ತಾರೆ. ನಮ್ಮ ಮನ್ಸು ಒಳ್ಳೇದ್ ಮಾಡಿ. ಎಸ್ ಮೇಡಮ್ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ, ಸ್ವಲ್ಪ ಪುಷ್ ಮಾಡ್ತೀರಾ? ಓಕೆ ಕೂತ್ಕೊಳ್ಳಿ ಮೇಡಮ್, ಮನೆಯವ್ರಿಗೂ ಪುಷ್ ಮಾಡೋಣ. ನಿಮ್ಮಂತ ಬ್ಯೂಟಿಫುಲ್ ಬೇಬೀಸ್ ಕೇಳಿದ್ರೆ ನಾವು ಪುಷ್ ಮಾಡಲ್ಲ ಅಂತೀವಾ? ವಾವ್ ರೆಡಿ ಮೇಡಮ್? 1 2 ಈ ಸೈಕೋ ತುಂಬಾನೇ ಜಾಸ್ತಿ ಆಯ್ತು. ಇನ್ನು ಎಷ್ಟು ದಿನ ಅಂತ ಇವ್ನು ಹೇಳ್ದಂಗೆಲ್ಲ ಕೇಳ್ಕೊಂಡಿರ್ಬೇಕು ನಾವು? ಪೊಲೀಸ್ ಕೇಸ್ ಏನಾದ್ರೂ ಆದ್ರೆ ನಾವು ಒಳಗೆ ಹೋಗ್ಬೇಕಾಗತ್ತೆ. ಏನಾದ್ರೂ ಮಾಡೋ. ಬಂತು ಐಡಿಯಾ. ಸೈಕೋ ಅಣ್ಣ. ಹೇಳು ಪಡಿಕ, ಇಲ್ಲ ಇದ್ದೇನೆ. ದೀಪಕ್ ಅಣ್ಣ. ಸರಿ ಅದೇನು ಹೇಳು ಮ್ಯಾನ್. ಅಣ್ಣ ಏನ್ ಗ್ರೇಟ್ ಅಣ್ಣ, ನಮ್ಮಿಬ್ರಿಗೂ ಇವಾಗ ರಿಯಲೈಸ್ ಆಗಿದೆ ನೀವೇ 100% ಕರೆಕ್ಟು ಅಂತ. ಈ ಜೆಂಡರ್ ಬಯಸಿಂಗ್ ಮಾಡ್ತಾರಲ್ಲ ಇವರು ಸೊಸೈಟಿಗೆ ದೊಡ್ಡ ವೈರಸ್ಗಳು ಅಂದ್ರೆ, ಅಂಥದ್ರಲ್ಲಿ ಅವ್ರಿಗೆ ವ್ಯಾಕ್ಸಿನ್ ಕೊಟ್ಟು ಸಮಾಜನ ಕ್ಲೀನ್ ಮಾಡ್ತಿದ್ದೀರಾ. ನೀವು ತುಂಬಾ ಗ್ರೇಟ್ ಅಣ್ಣ. ಮತ್ತೆ ಏನ್ ಅನ್ಕೊಂಡ್ಬಿಟ್ಟಿದೆ ಮ್ಯಾನ್? ಆಮ್ ಅ ಡಾಕ್ಟರ್ ಯು ನೋ. ಅಣ್ಣ ಆದ್ರೆ ನಿಮ್ಗೆ ಗೊತ್ತಿಲ್ದಿರೋ ಒಂದು ಕಹಿ ಸತ್ಯ ಇದೆ ಅಣ್ಣ. ಏನ್ ಕಾಪದು? ಈ ಜೆಂಡರ್ ಬಯಸಿಂಗ್ ವೈರಸ್ ಇದೆಯಲ್ಲ ಅದ್ ನಿಮ್ಮಲ್ಲೂ ಇದೆ, ನಿಮ್ಮ ತುಂಬಾ ಇದೆ, ಆದ್ರೆ ನಿಮ್ಗೆ ಗೊತ್ತಾಗ್ತಿಲ್ಲ. ಏನ್ ಹೇಳ್ತಿದ್ಯಾ? ಹೂ ಅಣ್ಣ, ಸ್ವಲ್ಪ ಯೋಚನೆ ಮಾಡಿ. ಈಗ ನಮ್ಮಿಬ್ರನ್ನ ಯೂಸ್ ಮಾಡ್ಕೊಂಡು ರೋಗಿಗಳನ್ನ ಹಿಡ್ಕೊ ಬರ್ತಿದ್ದೀರಾ ಅಲ್ವಾ? ಬರೀ ಬಾಯ್ಸ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದೀರಾ. ಈ ಜೆಂಡರ್ ಬಯಸಿಂಗ್ನ ಗರ್ಲ್ಸ್ ಕೂಡ ಮಾಡ್ತಾರಲ್ವಾ? ಅವ್ರಿಗೂ ಈ ಕಾಯಿಲೆ ಇದ್ದೇ ಇರುತ್ತಲ್ವಾ? ಆದ್ರೆ ಗರ್ಲ್ಸ್ನ ಎಕ್ಸ್ಕ್ಯೂಸ್ ಮಾಡಿ ಬರೀ ಬಾಯ್ಸ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದೀರಾ. ಇದೇ ಅಲ್ವಾ ನಿಜವಾದ ಐರನಿ ಅಂದ್ರೆ? ಇದೇ ಅಲ್ವಾ ನಿಜವಾಗ್ಲೂ ಜೆಂಡರ್ ಬಯಾಸಿಂಗ್ ಅಂದ್ರೆ? ಅಯ್ಯೋ ನಿಜ 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 ನಿಜ. ಕಷ್ಟ ನನ್ ಮಗ್ನೆ, ಲೋಪರ್ ನನ್ ಮಗ್ನೆ, ನಾಚಿಕೆ ಆಗಿಲ್ಲ ನಿನ್ಗೆ? ಊರಲ್ಲಿರೋ ವೈರಸ್ನೆಲ್ಲ ಕ್ಯೂರ್ ಮಾಡ್ತೀನಿ ಅನ್ನೋದು, ಇವನ್ನೆಲ್ಲ ವೈರಸ್ನ ಪೂಜೆ ಮಾಡೋದು. ಡಾಕ್ಟ್ರ್ ಅಂತ ಇವನು ಡಾಕ್ಟ್ರು, ಮುಖ ನೋಡು ಒಳ್ಳೆ ಡಾಕು ಇದ್ದಂಗಿದ್ಯಾ. ಹೌದು, ನನ್ನೆಲ್ಲ ವೈರಸ್ ಇದೆ. ಫಸ್ಟ್ ಅದನ್ನ ಸಾಯಿಸ್ಬೇಕು. ಎಲ್ಲಿ ವ್ಯಾಕ್ಸಿನ್? ಸಿಕ್ತು. ವಾವ್, ಏನ್ ಐಡಿಯಾಲೋ ನಿಂದು. ಸೂಪರ್ ಕಣೋ, ಹಾಕು ಸ್ಟೆಪ್ಪು.
ದಿನ ರಾತ್ರಿ 8 PM ಗೆ ಸ್ನೂಸ್ ಮಾಡ್ಲಿಲ್ಲ ಅಂದ್ರೆ ನಿಮ್ ವಿಡಿಯೋ ಅಪ್ಲೋಡ್ ಸೈಕೋಣ ಪ್ಲೀಸ್ ಎದೊಳಿ ಅಣ್ಣ ಸೈಕೋಣ ಎದೊಳಿ ಅಣ್ಣ ಪ್ಲೀಸ್ ಅಣ್ಣ ಅಯ್ಯೋ ಏನ್ ಮಾಡೋದಪ್ಪ ಈಗ ಸೈಕೋಣ ಎದ್ದೇಳಿ ಅಣ್ಣ